ಆತ್ಮೀಯ ಸ್ಪರ್ಧಾ ಮಿತ್ರರೇ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಈ ಮುಂದೆ ಬರುವಂಥ ಹಾಗೂ ಈಗ ಕಾಲಾಗಿರುವಂಥ PC ಇರ್ಬೋದು, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭೂಗೋಳದಲ್ಲಿ ಅತಿ ಪ್ರಮುಖವಾದಂಥ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಭೂಗೋಳವನ್ನು 4 ಪಾಠಗಳಾಗಿ ನಾವೇನು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಪ್ರಾಕೃತಿಕ ಭೂಗೋಳ ಮತ್ತು ಪ್ರಪಂಚದ ಭೂಗೋಳ ಅಂತೇಳಿ 4 ಪಾಠಗಳಾಗಿ ನಾವೇನು ಡಿವೈಡ್ ಮಾಡ್ತೀವಿ. ಅದರಲ್ಲಿ ಅತಿ ಪ್ರಮುಖವಾದಂಥ ಟಾಪಿಕ್ ಯಾವುದಪ್ಪ ಅಂದರೆ ಕರ್ನಾಟಕದ ಭೂಗೋಳ ಅಂತ. ಆ ಕಾರಣಕ್ಕೋಸ್ಕರ ಮಂಜುನಾಥ್ ಸರ್ ಏನಿದ್ರೆ ಭಾಳ ಹುಡುಗರು ಕೇಳ್ತಾ ಇದ್ದಾರೆ, ಅನಂತ್ ನೀವು ಅತಿ ಪ್ರಮುಖವಾಗಿ ಅಟ್ಲೀಸ್ಟ್ ಕರ್ನಾಟಕದ ಭೂಗೋಳದ ಬಗ್ಗೆ ನಮ್ಮ ಮಕ್ಕಳಿಗೆ ಮಾಹಿತಿನ ಕೊಡುವಂಥ ಕಾರಣಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದೆಲ್ಲವೂ ಕೂಡ ನನ್ನ ಭೂಗೋಳ ಚೇತನ ಪುಸ್ತಕದ ಆಧಾರಿತವಾಗಿ ಇರುತ್ತೆ. ಪುಸ್ತಕ ಚೆನ್ನಾಗಿದೆ, ಒಮ್ಮೆ ನೀವು ಓದಿ ಮತ್ತು ಓದಿದಾದ್ಮೇಲೆ ನಿಮ್ಮ ಫ್ರೆಂಡ್ಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನೇರವಾಗಿ ನಾನು ಇವತ್ತು ತರಗತಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಭೂಗೋಳ ಅಂದಿದ ತಕ್ಷಣ ಸಹಜವಾಗಿ ನಾನು ಹೇಳಿದಾಗೆ ಕರ್ನಾಟಕದ ಭೂಗೋಳ ಅಂತ ಬಂದಿದ ತಕ್ಷಣ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಕರ್ನಾಟಕದ ಭೂಗೋಳವನ್ನ ನಾವು ಕರ್ನಾಟಕವನ್ನ ಪ್ರಾಕೃತಿಕವಾಗಿ ನಾವು ಅಧ್ಯಯನ ಮಾಡಬೇಕು ಅಂದ್ರೆ, ಪ್ರಾಕೃತಿಕವಾಗಿ ಅಧ್ಯಯನ ಮಾಡಬೇಕಾದ್ರೆ ಕರ್ನಾಟಕವನ್ನ ನಾವು 3 ಪ್ರಾಕೃತಿಕ ಗುಣಲಕ್ಷಣಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತ ಅಂಶ ಯಾವುದಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದಾದ್ಮೇಲೆ ಕರ್ನಾಟಕದ ಮಲೆನಾಡು ಎನ್ನುವಂತ ಟಾಪಿಕ್ ಬರುತ್ತೆ. 3ನೇದು ಬಂದಾಗ ಕರ್ನಾಟಕದ ಮೈದಾನ ಅಂತ ಟಾಪಿಕ್ ಬರುತ್ತೆ. ಈ 3 ಟಾಪಿಕ್ಗಳನ್ನ ನೀವು ಕವರ್ ಮಾಡಿದ್ದೇ ಆದರೆ ನಿಮ್ಗೆ 1 ರಿಂದ 2 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕರ್ನಾಟಕದ ಕರಾವಳಿ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇವತ್ತು ಕರ್ನಾಟಕದ ಕರಾವಳಿ ಅನ್ನೋದು ಅಪ್ಡೇಟ್ ಆಗಿದೆ. ಏನ್ ಅಪ್ಡೇಟ್ ಆಗಿದೆಯಪ್ಪ ಅಂದ್ರೆ ಹಿಂದೆ ಕರ್ನಾಟಕದ ಕರಾವಳಿಯ ಲೆಂತ್ 320 ಇತ್ತು, ಬಟ್ ಇವತ್ತು ಇದು ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆಗಿರುವಂತ ಕರ್ನಾಟಕದ ಕರಾವಳಿ 343.30 ಕಿಲೋಮೀಟರ್ನಷ್ಟು ಅಪ್ಡೇಟ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಕರಾವಳಿ ಅಂತ ಬಂದಾಗ ನಮ್ಗೆ ಈ ಅಪ್ಡೇಟ್ ಮೇಲೆ ಕ್ವಶನ್ ಕೇಳ್ತಾನೆ. ಇಲ್ಲಿವರೆಗೂ ಬಹಳ ಎಕ್ಸಾಮ್ ಅಲ್ಲಿ ಕರ್ನಾಟಕದ ಕರಾವಳಿಯ ಒಟ್ಟು ಉದ್ದ ಅಂತ ಕೇಳ್ತಾ ಇದ್ದ. ಇಲ್ಲಿವರೆಗೂ 320 ಇತ್ತು, ಇವತ್ತು 343.30 ಆಗಿದೆ. ಇದ್ರ ಜೊತೆಗೆ ಭಾರತದ ಕರಾವಳಿನೂ ಕೂಡ ಅಪ್ಡೇಟ್ ಆಗಿದೆ. ಭಾರತದ ಕರಾವಳಿ 11,098.31 ಇದೆ. ಹಿಂದೆ ಇದೆಷ್ಟಿತ್ತಪ್ಪ ಅಂದ್ರೆ ಭಾರತದ ಒಟ್ಟು ಕರಾವಳಿ 7,516.6 ಕಿಲೋಮೀಟರ್ ಇತ್ತು. ಇದು ನಿಮ್ಮ ಗಮನದಲ್ಲಿರ್ಲಿ, ಯಾಕಂದ್ರೆ ಅಪ್ಡೇಟ್ ಆಗಿ ಇವತ್ತಿನ PC ಎಕ್ಸಾಮ್ ಎಲ್ಲ KN ಅವ್ರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಪ್ಡೇಟ್ ಅಲ್ಲೇ ಕ್ವಶನ್ ಕೇಳ್ತಾನೆ. 320 ಆಪ್ಷನ್ ಅಲ್ಲಿ ಇರಲ್ಲ, 343.30 ಇರುತ್ತೆ. 7,516.6 ಆಪ್ಷನ್ ಇರಲ್ಲ, 11,098.31 ಆಪ್ಷನ್ಸ್ ಇರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಹಾಗಾದ್ರೆ ಇವತ್ತಿನ ಟಾಪಿಕ್ ಬಗ್ಗೆ ನಾವು ಮಾತಾಡೋದಾದ್ರೆ ಕರ್ನಾಟಕದ ಕರಾವಳಿ ಅಂತ ಬಂದಾಗ ನಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಅಂದ್ರೆ ಭಾರತದಲ್ಲಿ ನಿಮ್ಗೆ ಗೊತ್ತಿರಲಿ, ಪಶ್ಚಿಮದಲ್ಲಿ 5 ರಾಜ್ಯಗಳು ಮತ್ತು ಪೂರ್ವದಲ್ಲಿ 4 ರಾಜ್ಯಗಳು, 9 ರಾಜ್ಯಗಳು ಕರಾವಳಿಯನ್ನು ಹಂಚಿಕೊಂಡಿದ್ದಾವೆ. ಅದರಲ್ಲಿ ಪಶ್ಚಿಮ ಭಾಗದಲ್ಲಿ ಬರುವಂತ ಕರಾವಳಿಯೇ ನಮ್ಮ ಕರ್ನಾಟಕದ ಕರಾವಳಿ. ನಮ್ಮ ಕರ್ನಾಟಕದ ಕರಾವಳಿ ಏನಿದೆ, ಇದು ತನ್ನ ಭೂಭಾಗವನ್ನ ಅರಬ್ಬಿ ಸಮುದ್ರದ ಕಡೆಗೆ ಚಾಚಿಕೊಂಡು ತನ್ನ ಕರಾವಳಿಯನ್ನ ವಿಸ್ತರಿಸಿಕೊಂಡಿದೆ. ಹಾಗಾದ್ರೆ ಕರ್ನಾಟಕದ ಕರಾವಳಿಯ ಬಗ್ಗೆ ನಾವು ಮಾತಾಡೋದಾದ್ರೆ ನಾವು ಬಹಳ ಇಂಪಾರ್ಟೆಂಟು. ಬೇಸಿಕಲಿ ನಾವು ಎಲ್ಲಿಂದ ತಗೋಬೇಕಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ಅಂತ ಬಂದಾಗ ಇಲ್ಲಿ ನಮ್ಮ ಕರ್ನಾಟಕದ ಕರಾವಳಿಯನ್ನ ಹಂಚಿಕೊಂಡಿರುವಂತ ಒಟ್ಟು ಜಿಲ್ಲೆಗಳು ಎಷ್ಟು ಅಂತ ಕೇಳ್ತಾನೆ ಸಹಜವಾಗಿ. ಯಾಕಂದ್ರೆ ಕರ್ನಾಟಕದಲ್ಲಿರುವಂತ 31 ಜಿಲ್ಲೆಗಳು ಸಹ ಕರ್ನಾಟಕದ ಕರಾವಳಿಯನ್ನ ಶೇರ್ ಮಾಡ್ಕೊಂಡಿಲ್ಲ. ಬದಲಾಗಿ ಕರ್ನಾಟಕದಲ್ಲಿರುವಂತ ಕೇವಲ 3 ಜಿಲ್ಲೆಗಳು ಕರ್ನಾಟಕದ ಕರಾವಳಿಯನ್ನ ಹಂಚಿಕೊಂಡಿವೆ. ಹಾಗಾದ್ರೆ 3 ಜಿಲ್ಲೆಗಳು ಯಾವ್ದು ಸರ್ ಅಂತ ಬಂದಾಗ ನೆನ್ಪಿಟ್ಕೋಬೇಕು ನೀವು. ಇದನ್ನ ನಾವು ಸನ್ ಎನ್ನುವ ಪದದಿಂದ ಸೂಚಿಸ್ತೀವಿ. ಸನ್ ಅಂದ್ರೆ ಏನು ಸರ್ ಅಂದ್ರೆ, ಎಸ್ ಅಂದ್ರೆ ಸೌತ್ ಕೆನರಾ, ಮೀನ್ಸ್ ಅದು ದಕ್ಷಿಣ ಕನ್ನಡ ಅಂತ. ಯು ಅಂದ್ರೆ ಉಡುಪಿ ಅಂತ ಕರಿತೀವಿ. ಎನ್ ಅಂದ್ರೆ ನಾರ್ತ್ ಕೆನರಾ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದ ಕರಾವಳಿಯನ್ನು ಹಂಚಿಕೊಂಡಿರುವಂತ 3 ಜಿಲ್ಲೆಗಳು. ಒಟ್ಟು 343.30 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಕರ್ನಾಟಕವು ತನ್ನ ಕರಾವಳಿಯನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಹಾಗಾದ್ರೆ ಸಮ್ಟೈಮ್ಸ್ ಏನ್ ಕೇಳ್ತಾನೆ, ಕರ್ನಾಟಕದ ಕರಾವಳಿ ಅಂತ ಬಂದಾಗ ಕರ್ನಾಟಕದ ಕರಾವಳಿಯು ಅತಿ ಹೆಚ್ಚು ಉದ್ದದ ಕರಾವಳಿಯನ್ನ ಕರ್ನಾಟಕದ ಯಾವ ಜಿಲ್ಲೆ ಶೇರ್ ಮಾಡ್ಕೊಂಡಿದೆ ಅಂತ ಕೇಳ್ತಾನೆ. ಈಗ ಇದರಲ್ಲಿ ಅತಿ ಹೆಚ್ಚು ಕರ್ನಾಟಕದ ಕರಾವಳಿಯನ್ನ ಶೇರ್ ಮಾಡ್ಕೊಂಡಿರುವಂತ ಕರ್ನಾಟಕದ ಅಧಿಕೃತವಾದಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಉದ್ದದ ಕರಾವಳಿಯನ್ನು ಹಂಚಿಕೊಂಡಿದೆ. ಹಾಗಾದ್ರೆ
ಇದನ್ನ ಹೊರತಾಗಿ ಈ ಬೇಸಿಕಲಿ ಇನ್ನೇನ್ ಸರ್ ಕ್ವಶನ್ ಕೇಳ್ಬೋದು ಇದ್ರ ಮೇಲೆ ಅಂತ ಬಂದಾಗ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವಂತ ಜಿಲ್ಲೆ ಉತ್ತರ ಕನ್ನಡದ ಜೊತೆಗೆ ಇದರ ಮೇಲೆ ಇನ್ನೇನ್ ಸಾರ್ ಕ್ವಶನ್ಸ್ ಬೇಸಿಕಲಿ ನಮ್ಗೆ ತೆಗಿಬೋದಪ್ಪ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿ ಸೊ ಇಲ್ಲಿ ಕೇಳ್ತಾನೆ, ಇಲ್ಲ ಅಂದ್ರೆ ಎಲ್ಲಿ ಕೇಳ್ತಾನಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ಏನಿದೆ. ಸೊ ನೋಡಿ ಈ ಭಾಗದಲ್ಲಿರುವಂತ ಕರ್ನಾಟಕದ ಕರಾವಳಿ ಏನಿದೆ ಇದು ನಾರ್ತ್ ಕೆನರಾ, ಉಡುಪಿ ಮತ್ತೆ ಸೌತ್ ಕೆನರಾ ಏನಿದೆ, ಈ ರೀತಿ ಶ್ರೇಣಿಯಾಗಿ ಅಡ್ಕೊಂಡಿರುವಂತ ಕರಾವಳಿಯ ಯಾವ ಭಾಗದಲ್ಲಿ ಕರ್ನಾಟಕದ ಕರಾವಳಿಯು ಹೆಚ್ಚು ಅಗಲವಾಗಿದೆ ಅಂತ ಕೇಳ್ತಾನೆ. ಯಾವ ಭಾಗದಲ್ಲಿ ಹೆಚ್ಚು ಅಗಲವಾಗಿದೆ ಉದ್ದ ಅಂತ ಕೇಳಿದಾಗ ನಾರ್ತ್ ಕೆನರಾನ ಬರೀತೀರಾ. ಹೆಚ್ಚು ಕರಾವಳಿ ಎಲ್ಲಿ ಅಗಲವಾಗಿದೆ ಅಂತ ಬಂದಾಗ ಸೌತ್ ಕೆನರಾ. ಅದು ಸೌತ್ ಕೆನರಾದ ಮಂಗಳೂರಿನ ಸಮೀಪದಲ್ಲಿ ಕರ್ನಾಟಕದ ಕರಾವಳಿಯು ಹೆಚ್ಚು ಅಗಲವಾಗಿ ಹರಡಿದೆ, ಹೆಚ್ಚು ಸ್ಪ್ರೆಡ್ ಆಗಿದೆ. ಈ ರೀತಿಯಾಗಿ ಕ್ವಶನ್ಸ್ ಕೇಳ್ತಾನೆ. ಅದಕ್ಕೆ ನೀವು ತಯಾರಾಗಿರ್ಬೇಕು. ಇದೆಲ್ಲ ಇನ್ಫಾರ್ಮೇಶನ್ಸ್ ನನ್ನ ಬುಕ್ ಅಲ್ಲಿ ಇದೆ ಸ್ನೇಹಿತರೆ, ಖಂಡಿತವಾಗ್ಲೂ ಓದಿ. ನಿಮ್ಮ ಮುಂದೆ ಬರುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗ್ಯಾರಂಟಿ ಯೂಸ್ ಆಗತ್ತೆ ನನ್ನ ಪುಸ್ತಕ. ಸೊ ನೆಕ್ಸ್ಟ್ ಹಾಗಾದ್ರೆ ಮುಂದಕ್ಕೆ ನಾವು ಮಾತಾಡೋದಾದ್ರೆ ಈ ಕರ್ನಾಟಕದ ಕರಾವಳಿ ಅಂತ ಬಂದಾಗ ಕರ್ನಾಟಕದ ಕರಾವಳಿಯನ್ನ ಪೋರ್ಚುಗೀಸರು ಏನಂತ ಕರೆದ್ರಪ್ಪ ಅಂದ್ರೆ ಕೆನರಾ ತೀರದ ಕರಾವಳಿ ಅಂತ ಕರೀತಾರೆ. ಇದೇ ಎಕ್ಸಾಮ್ ಅಲ್ಲಿ ಕೇಳೋದು, ಪೋರ್ಚುಗೀಸರು ಕರ್ನಾಟಕದ ಕರಾವಳಿಯನ್ನ ಏನಂತ ಕರೆದ್ರು? ಕೆನರಾ ತೀರ ಅಂತ ಕರೆದ್ರು. ಆದ್ರೆ ಇಲ್ಲಿ ಈ ಕರಾವಳಿ ಅಂತ ಬಂದಾಗ ನಿಮ್ಗೆ ವಿಶೇಷವಾಗಿ ಸ್ನೇಹಿತರೆ ಮ್ಯಾಕ್ರಲ್ ಜಾತಿಗೆ ಸೇರಿದ ಮೀನುಗಳು ಅತಿ ಹೆಚ್ಚಾಗಿ ನಮ್ಮ ಕರಾವಳಿಯಲ್ಲಿರೋದ್ರಿಂದ ನಮ್ಮ ಕರಾವಳಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್, ಮ್ಯಾಕ್ರಾಲ್ ಕರಾವಳಿ ಅಂತ ಕರಿತೀವಿ. ಪೋರ್ಚುಗೀಸರು ಕೆನರಾ ಅಂತ ಕರೆದ್ರು, ಮ್ಯಾಕ್ರಲ್ ಜಾತಿಗೆ ಸೇರಿದ ಮೀನುಗಳು ಅಧಿಕವಾಗಿರೋದ್ರಿಂದ ಇದನ್ನ ಮ್ಯಾಕ್ರಲ್ ಕರಾವಳಿ ಅಂತ ಕೂಡ ನಾವು ಇದನ್ನ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಷ್ಟಾದ್ಮೇಲೆ ನಮ್ಮ ಕರಾವಳಿಯ ಬಗ್ಗೆ ನಾವು ಮಾತಾಡ್ತಿದ್ರೆ ಬಹಳ ಪ್ರಮುಖವಾಗಿ ನಮ್ಮ ಕರಾವಳಿ ವಿಶೇಷವಾಗಿ ಅನೇಕ ಅತಿ ಪ್ರಮುಖವಾದಂತ ಬಂದರುಗಳನ್ನ ಒಳಗೊಂಡಿದೆ. ಬಂದರುಗಳ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಇರುತ್ತೆ. ಸೊ ಹಾಗಾದ್ರೆ ನಮ್ಮ ಕರಾವಳಿಯಲ್ಲಿ ವಿಶೇಷವಾಗಿ ನಾವು ಬಂದರುಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಬಂದರುಗಳನ್ನ ಅಭಿವೃದ್ಧಿಪಡಿಸಲು ಕರ್ನಾಟಕ ಸರ್ಕಾರವು 1957ರಲ್ಲಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆಯನ್ನ ಸ್ಥಾಪಿಸಿದೆ. ಹಾಗಾದ್ರೆ ನಮ್ಮ ಬಂದರುಗಳ ಅಭಿವೃದ್ಧಿಗೋಸ್ಕರ ನಮ್ಮ ರಾಜ್ಯದಲ್ಲಿರುವಂತಹ ಸಂಸ್ಥೆ ಯಾವುದು ಅಂತ ಬಂದಾಗ ಬಂದರು ಮತ್ತು ಒಳನಾಡು ಜಲ ಸಾರಿಗೆ. ಇದೊಂದು ಕರ್ನಾಟಕದ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವಾಲಯದ ಅಡಿಯಲ್ಲೇ ಬರುತ್ತದೆ. ಎಕ್ಸಾಮ್ ಅಲ್ಲಿ ಯಾವ ಸಂಸ್ಥೆ ಆದ್ರೂ ಕೇಳ್ಬೋದು ಅಥವಾ ಯಾವ ಮಿನಿಸ್ಟ್ರಿ ಅಂತ ಆದ್ರೂ ಕೇಳ್ಬೋದು. ಬಂದರು ಮತ್ತು ಒಳನಾಡು ಜಲ ಸಾರಿಗೆಯನ್ನ ನೀವು ನೋಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ನಾವು ಮುಂದಕ್ಕೆ ಮಾತಾಡೋದಾದ್ರೆ ಸ್ನೇಹಿತರೆ ಈ ಕರಾವಳಿನಲ್ಲಿ ಯಾಕಂದ್ರೆ ಅತಿ ಹೆಚ್ಚು ವಿಶೇಷತೆಯನ್ನು ಹೊಂದಿರುವಂತಹ ಕರಾವಳಿ ನಮ್ಮ ಕರಾವಳಿನಲ್ಲಿ ವಿಶೇಷವಾಗಿ ನೋಡಿ ಅನೇಕ ನದಿಗಳು ಈ ಕರಾವಳಿಯ ಭಾಗದಲ್ಲಿ ರೀತಿಯ ವಿಶೇಷವಾಗಿ ಕಾಳಿ, ಬೇಲಿಕೆರೆ, ಗಂಗಾವಳ್ಳಿ, ಹಾಗನಾಶಿನಿ, ಶರಾವತಿ, ಶರಾಬಿ, ಕೊಲ್ಲೂರು, ಗಂಗೊಳ್ಳಿ, ಸೀತಾ, ಗುರುಪುರ, ನೇತ್ರಾವತಿ ಭಾಗದಲ್ಲಿರುವಂತಹ ಪ್ರಮುಖ ನದಿಗಳು ಅರಬ್ಬಿ ಸಮುದ್ರವನ್ನ ಸೇರುವಂತ ಭಾಗದಲ್ಲಿ ಸೊ ಅನೇಕ ಬಂದರುಗಳು ಸಹ ಇಲ್ಲಿ ನಿರ್ಮಾಣ ಆಗಿದಾವೆ. ಅಂತಹ ಬಂದರುಗಳ ವಿಶೇಷತೆಯ ಬಗ್ಗೆ ನಾವು ಮಾತಾಡೋದಾದ್ರೆ ವಿಶೇಷವಾಗಿ ನೋಡಿ ನಮಗೆ ಬರುವಂತ ಅತಿ ಪ್ರಮುಖವಾದಂತ ಬಂದರು ಯಾವುದು ಅಂತ ಬಂದಾಗ ನೆನ್ಪಿಟ್ಕೋಬೇಕು. ಸೊ ನೋಡಿ ವಿಶೇಷವಾಗಿ ಯಾವ್ಯಾವ ಬಂದರುಗಳು ಬರುತ್ತೆ ಅಂತ ಬಂದಾಗ ಸಣ್ಣ ಬಂದರುಗಳು ಯಾವುವು ಅಂತ ಕೇಳ್ತಾನೆ. ಕಾರವಾರ ಇದೆ, ಹಳೆಮಂಗಳೂರು ಇದೆ, ಬೇಲೆಕೆರೆ ಇದೆ, ತದಡಿ ಇದೆ, ಹೊನ್ನವಾರ ಇದೆ, ಭಟ್ಕಳ ಇದೆ, ಕುಂದಾಪುರ ಇದೆ, ಅಂಗಾರಗಟ್ಟೆ ಇದೆ, ಮಲ್ಪೆ ಇದೆ, ಪಡುಬಿದ್ರೆ ಇದೆ. ಆದರೆ ಇಷ್ಟೆಲ್ಲಾ ಬಂದರುಗಳಿಗಿಂತ ವಿಶೇಷವಾಗಿ ನಮ್ಮಲ್ಲಿರುವಂತ ಅತಿ ಪ್ರಮುಖವಾದಂತ ಬಂದರು ಯಾವುದು ಅಂತ ಬಂದಾಗ ಸಹಜವಾಗಿ ನಾವು ಯಾವ ಬಂದರ ಬಗ್ಗೆ ಮಾತಾಡ್ಬೇಕಾಗತ್ತಪ್ಪ ಅಂದ್ರೆ ನವಮಂಗಳೂರು ಬಂದರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇದು ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ನವಮಂಗಳೂರು ಬಂದರು ಅಂತ ಬಂದಾಗ ಸೊ ನೋಡಿ ಈ ಬಂದರು ಅತಿ ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾನೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೆಣಂಬೂರಿನಲ್ಲಿರುವಂತಹ ಆಳವಾದ ಬಂದರು ಅಂತ ಕರಿತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಪೆಣಂಬೂರಿನಲ್ಲಿರುವಂತ ಆಳವಾದ ಬಂದರು ಅಂತ ಕರಿತೀವಿ. ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ಮಾತಾಡೋದಾದ್ರೆ ಕರ್ನಾಟಕದ ಅತಿ ದೊಡ್ಡ ಬಂದರು, ಕರ್ನಾಟಕದಲ್ಲೇ ಇದು ಬಿಗ್ಗೆಸ್ಟ್ ಪೋರ್ಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಅಂಡ್ ಆಲ್ಸೋ ಭಾರತದಲ್ಲೇ ಇದನ್ನ 7ನೇ ದೊಡ್ಡ ಬಂದರು ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿ ದೊಡ್ಡ ಬಂದರು, ಭಾರತದಲ್ಲಿ 7ನೇ ದೊಡ್ಡ ಬಂದರು ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನ. ಈ ಬಂದರು 1974ಕ್ಕಿಂತ ಹಿಂದೆ ಈ ಬಂದರನ್ನ ಮಂಗಳೂರು ಬಂದರು ಅಂತ ಕರಿತಾ ಇದ್ದೋ. ಆದರೆ 1974 ಮೇ 4ರಂದು ಈ ಒಂದು ಬಂದರನ್ನ ಅಪ್ಡೇಟ್ ಮಾಡಿ ಇಂದಿರಾ ಗಾಂಧಿ ಅವರು ಈ ಬಂದರಿಗೆ ನವಮಂಗಳೂರು ಬಂದರು ಅಂತೇಳಿ ನಾಮಕರಣ ಮಾಡ್ತಾರೆ. ಈ ಎಕ್ಸಾಮ್ ಅನ್ನ ಕಳೆದ KS ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಮಾಡಿದರೆ ಈ ಬಂದರಿನ ಪುನರ್ನಾಮಕರಣ ಯಾವತ್ತಾಯ್ತು ಅಂತ ವಿತ್ ಡೇಟ್ ಇಂಪಾರ್ಟೆಂಟ್
ಮೇ 4 1974ರಲ್ಲಿ ಇದನ್ನ ನವಮಂಗಳೂರು ಬಂದರು ಅಂತೇಳಿ ನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಹಾಗಾದ್ರೆ ಈ ಬಂದರಿನ ವಿಶೇಷತೆ ಏನು ಸರ್ ಅಂತ ನಾವು ಮಾತಾಡಿದ್ರೆ ಬಹಳ ವಿಶೇಷತೆಯಿಂದ ಕೂಡಿರುವಂತ ಬಂದರು. ಈ ಬಂದರು ಏನಪ್ಪ ವಿಶೇಷವಾಗಿ ಅಂತ ಬಂದಾಗ ಈ ಬಂದರನ್ನ ನಾವು ಯಾವಾಗ್ಲೂ ಏನಂತ ಕರಿತೀವಪ್ಪ ಅಂದ್ರೆ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರಿತೀವಿ, ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಹೆಬ್ಬಾಗಿಲು ಬಂದರುಗಳಿಗೆ ಸಂಬಂಧಪಟ್ಟಂತೆ ಹೆಬ್ಬಾಗಿಲುಗಳು 3 ಬರುತ್ತೆ. ಒಂದು ಯಾವಾಗಲೂ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಭಾರತದ ಹೆಬ್ಬಾಗಿಲು ಯಾವುದು ಅಂತ, ಇದನ್ನ ನಾವು ಮುಂಬೈ ಬಂದರು ಅಂತ ಕರಿತೀವಿ. ಸೊ ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂತ ಬಂದಾಗ ನವಮಂಗಳೂರು ಬಂದರು ಅಂತ ಕರಿತೀವಿ. ಪೂರ್ವ ಭಾರತದ ಹೆಬ್ಬಾಗಿಲು ಯಾವುದು ಅಂತ ಕೇಳ್ತಾನೆ, ಇದನ್ನ ನಾವು ಯಾವ ಬಂದರು ಅಂತ ಕರಿತೀವಪ್ಪ ಅಂದ್ರೆ ಕೋಲ್ಕತ್ತಾ ಬಂದರನ್ನ ಪೂರ್ವ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಹಾಗಾಗಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನವಮಂಗಳೂರು ಬಂದರನ್ನ ಕರಿತೀವಿ. ಸೊ ಹಾಗಾಗಿ ಇದನ್ನ ನೋಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇನ್ನಾಗಾದ್ರೆ ವಿಶೇಷವಾಗಿ ಈ ಬಂದರಿನ ಮೇಲೆ ಇನ್ನೇನ್ ಸರ್ ಕ್ವಶನ್ ಇರುತ್ತೆ ಅಂತ ಬಂದಾಗ, ವಿಶೇಷವಾಗಿ ಈ ಬಂದರು ಅಂತ ಬಂದಾಗ ಇದು ಗುರುಪುರ ನದಿಯ ದಡದ ಮೇಲೆ ಬರುತ್ತದೆ, ಅಥವಾ ಗುರುಪುರ ಅಥವಾ ಇದನ್ನ ಮತ್ತೊಂದು ಹೆಸರಿನ ಕರಿತೀವಿ ಪಾಲ್ಗುಣಿ ಅಂತ ಕರಿತೀವಿ. ಬಹಳ ಎಕ್ಸಾಂಪಲ್ ಆಗಿ ಹೋಗಿದೆ. ಗುರುಪುರ ಅಥವಾ ಪಾಲ್ಗುಣಿ ನದಿಯ ದಡದ ಮೇಲೆ ಕಂಡು ಬರುವಂತಹ ಬಂದರೆ ನಮ್ಮ ನವಮಂಗಳೂರು ಬಂದರು. ಹಾಗಾದ್ರೆ ಗುರುಪುರ ಅಂತ ಬಂದಾಗ ನೋಟ್ ಮಾಡ್ಕೊಳ್ಳಿ, ಇದು ನೇತ್ರಾವತಿಯ ಉಪನದಿ. ನೇತ್ರಾವತಿಯ ಉಪನದಿಯಾದಂತ ಗುರುಪುರ ನದಿಯ ದಡದ ಮೇಲೆ ನವಮಂಗಳೂರು ಬಂದರು ಕಂಡು ಬರುತ್ತದೆ. ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗಾದ್ರೆ ಈ ಬಂದರಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಬಂದರಿನಿಂದ ಅತಿ ಹೆಚ್ಚು ಗ್ರಾಫೈಟ್ ಅನ್ನ ರಫ್ತು ಮಾಡಲಾಗುತ್ತದೆ. ಈ ಬಂದರಿಂದ ಅತಿ ಹೆಚ್ಚು ಗ್ರಾಫೈಟ್ ಅನ್ನ ರಫ್ತು ಮಾಡಲಾಗ್ತಾ ಇದೆ. ಈ ಬಂದರಿಗೆ ಅತಿ ಹೆಚ್ಚಾಗಿ ಏನು ಆಮದಾಗ್ತಾ ಇದೆ ಅಂತ ಕೇಳಿದಾಗ, ಸೊ ಈ ಬಂದರಿಗೆ ಅತಿ ಹೆಚ್ಚಾಗಿ ದೊಡ್ಡ ದೊಡ್ಡ ಯಂತ್ರೋಪಕರಣಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಈ ಬಂದರಿಗೆ ನಿರಂತರವಾಗಿ ಆಮದಾಗ್ತಾ ಇದೆ. ಇದಾದ ಮೇಲೆ ವಿಶೇಷವಾಗಿ ಇದು ಬಹಳ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಈ ಬಂದರಿನ ಮೂಲಕ ಅತಿ ಹೆಚ್ಚು ಕಾಫಿಯನ್ನ ರಫ್ತು ಮಾಡುತ್ತಿರುವುದರಿಂದ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾಫಿಯ ಬಂದರು ಅಂತ ಕರಿತೀವಿ. ಇಲ್ಲಿ ವಿಶೇಷ ಭಾರತದ ಕಾಫಿಯ ಬಂದರು ನವಮಂಗಳೂರು. ಮೊನ್ನೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದ ಪ್ರಪಂಚದ ಕಾಫಿಯ ಬಂದರು ಯಾವುದು ಅಂತ. ಪ್ರಪಂಚದ ಕಾಫಿಯ ಬಂದರು ಬ್ರೆಜಿಲ್ನ ರಿಯೋ ಡಿ ಜನೈರೋ ಇರುತ್ತೆ, ಇಲ್ಲ ಅಂದ್ರೆ ಸ್ಯಾಂಟೋಸ್ ಇರುತ್ತೆ. ಅದು ಪ್ರಪಂಚದ ಕಾಫಿಯ ಬಂದರು. ನಮ್ಮ ಕರ್ನಾಟಕದ ಅಥವಾ ನಮ್ಮ ಭಾರತದ ಕಾಫಿಯ ಬಂದರು ಯಾವುದು ಅಂತ ಕೇಳಿದಾಗ ನವಮಂಗಳೂರು ಬಂದರನ್ನ ನಾವು ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ನವಮಂಗಳೂರು ಬಂದರು ಕರ್ನಾಟಕದ ಅಥವಾ ಭಾರತದ ಕಾಫಿಯ ಬಂದರು ಅಂತ ಕರಿತೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ, ನೋಡ್ಬೇಕಾಗತ್ತೆ ನೀವು ಇದನ್ನ ಹೊರತುಪಡಿಸಿ ನಾವು ಮುಂದೆ ಮಾತಾಡೋದಾದ್ರೆ ವಿಶೇಷವಾಗಿ ಈ ಬಂದರು ದೇಶದಲ್ಲೇ 2ನೇ ಅತಿ ಹೆಚ್ಚು ಕಬ್ಬಿಣವನ್ನ ರಫ್ತು ಮಾಡುವ ಬಂದರು ಅಂತ ಕರಿತೀವಿ. ಸೊ ಹಾಗಾದ್ರೆ ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನ ರಫ್ತು ಮಾಡುವಂತ ಬಂದರು ಯಾವ್ದಪ್ಪ ಅಂದ್ರೆ ಗೋವಾದ ಮರ್ಮಗೋವಾ ಬಂದರಿನ ಮೂಲಕ ಅತಿ ಹೆಚ್ಚು ಕಬ್ಬಿಣ ರಫ್ತಾಗ್ತಾ ಇದೆ. ಹಾಗಾದ್ರೆ ಈ ನಮ್ಮ ಕರ್ನಾಟಕದ ಬಂದರಿನಲ್ಲಿ ಈ ಬಂದರನ್ನ ದೇಶದ 2ನೇ ಅತಿ ಹೆಚ್ಚು ಕಬ್ಬಿಣವನ್ನ ರಫ್ತು ಮಾಡುವ ಬಂದರು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ನಮ್ಮ ಬಂದರಿನ ಮೂಲಕ ಕಬ್ಬಿಣ ಯಾವ ಯಾವ ದೇಶಗಳಿಗೆ ಹೋಗುತ್ತೆ ಅಂತ ಏನಾದ್ರೂ ಸಪೋಸ್ ಕೇಳಿದ್ರೆ ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೆ ನಮ್ಮ ಬಂದರಿನ ಮೂಲಕ ಕಬ್ಬಿಣ ನಿರಂತರವಾಗಿ ರಫ್ತಾಗ್ತಾ ಇದೆ. ಹಾಗಾದ್ರೆ ಈ ಬಂದರು ಅತಿ ವಿಶೇಷವಾಗಿರೋದ್ರಿಂದ 2014ರಲ್ಲಿ ಈ ಬಂದರಿಗೆ ನ್ಯೂ ಮಂಗಳೂರು ಫೋರ್ಟ್ ಟ್ರಸ್ಟ್ ಗ್ರೀನ್ ಟೆಕ್ ಪರಿಸರ ಪ್ರಶಸ್ತಿಯನ್ನ ಈ ಬಂದರಿಗೆ ನೀಡಲಾಗಿದೆ. ವಿಶೇಷವಾದಂತ ಬಂದರು ಅಂತ ಹೇಳಿದ್ದೇನೆ, ಕನ್ಸಿಡರ್ ಮಾಡಿ. 2014ರಲ್ಲಿ ಇದಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಈ ಬಂದರಿನ ಮೂಲಕ ಯಾವ ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ, ಈ ಬಂದರಿನ ಸಮೀಪದಲ್ಲಿ ಯಾವ ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ ಅಂತ ಏನಾದ್ರೂ ಸಪೋಸ್ ಕೇಳಿದ್ರೆ NH66 ಎನ್ನುವಂತ ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ. ನಮಗೆ ಗೊತ್ತಿರಲಿ NH66 ಅಂತ ಬಂದಾಗ ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುವಂತ ನ್ಯಾಷನಲ್ ಹೈವೇ. ಇದು ವಿಶೇಷವಾಗಿ ಮುಂಬೈನಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿವರೆಗೂ ಹಾದು ಹೋಗುತ್ತೆ. NH66 ಇದನ್ನ ಪಶ್ಚಿಮ ಘಟ್ಟಗಳಲ್ಲಿ ಹಾದು ಹೋಗುವಂತಹ ಪ್ರಮುಖ ನ್ಯಾಷನಲ್ ಹೈವೇ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದಿಷ್ಟು ನವಮಂಗಳೂರು ಬಂದರಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್. ಹಾಗಾದ್ರೆ ಮುಂದಿನ ಮತ್ತೊಂದು ವಿಶೇಷವಾದಂತ ಬಂದರು ಯಾವುದಂತ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕದ ಮಟ್ಟಿಗೆ 2ನೇ ವಿಶೇಷವಾದಂತ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತ ಕಾರವಾರ ಬಂದರು. ಕಾರವಾರ ಬಂದರು ಇದನ್ನ ವಿಶೇಷವಾಗಿ ಪುನರ್ನಾಮಕರಣ ಮಾಡಿದೀವಿ. ಏನಂತ ನಾಮಕರಣ ಮಾಡಿದೀವಪ್ಪ ಅಂದ್ರೆ ರವೀಂದ್ರನಾಥ ಟ್ಯಾಗೂರ್ ಬಂದರು ಅಂತ ಕರಿತೀವಿ. ರವೀಂದ್ರನಾಥ ಟ್ಯಾಗೂರ್ ಬಂದರು ಅಂತ ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದೆ. ಇದು ಕರ್ನಾಟಕದ ನೋಡಿ ನೋಟ್ ಮಾಡಿದೀನಿ, ಇದು ಕರ್ನಾಟಕದ ಮಟ್ಟಿಗೆ 2ನೇ ದೊಡ್ಡ ಬಂದರು ಅಂತ ಕೂಡ ಕರಿತೀವಿ. ಇದು ಯಾವ ನದಿಯ ದಡದ ಮೇಲಿದೆ ಅಂತ ಸಹ ಕೇಳ್ತಾನೆ. ಇದು ಸಹ ಕಾಳಿ ನದಿಯ ದಡದ ಮೇಲಿರುವಂತ ಪ್ರಮುಖ ಬಂದರು. ಇಷ್ಟೇ ವಿಶೇಷ. 2ನೇ ದೊಡ್ಡ ಬಂದರು
ರವೀಂದ್ರನಾಥ ಟ್ಯಾಗೋರ್ ಬಂದರು ಕಾಳಿ ನದಿಯ ದಡದ ಮೇಲಿದೆ, ಎರಡನೇ ದೊಡ್ಡ ಬಂದರು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದ್ರೆ ಮುಂದಕ್ಕೆ ನಾವು ಮಾತಾಡ್ತಾಯಿದ್ರೆ, ಸೊ ವಿಶೇಷವಾಗಿ ನೋಡಿ ಇದನ್ನ ಇದ್ರ ಮೇಲೆ ಇನ್ನೇನ್ ಸರ್ ಕ್ವಶನ್ ಆಗ್ಬೋದು ಅಂತ ಬಂದಾಗ ವಿಶೇಷವಾಗಿ ನೋಡಿ ಇದನ್ನ INS ಕದಂಬ ನೌಕಾ ನೆಲೆಯ ಬಂದರು ಅಂತೇಳಿ ನಾವು ಕರಿತೀವಿ. ಕಾರಣ ಯಾಕಪ್ಪ ಅಂದ್ರೆ ಈ ಒಂದು INS ಕದಂಬ ಎನ್ನುವಂತ ಸೀಬರ್ಡ್ ಪ್ರಾಜೆಕ್ಟ್, ಸೀಬರ್ಡ್ ನೌಕಾ ನೆಲೆ ಅಥವಾ INS ಕದಂಬ ಎನ್ನುವಂತ ಸೀಬರ್ಡ್ ನೌಕಾ ನೆಲೆ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕಾರವಾರ ಬಂದರಲ್ಲಿ ಕಂಡು ಬರುತ್ತೆ. ಅದಕ್ಕೋಸ್ಕರ ಇದನ್ನ INS ಕದಂಬ ಕಂಡು ಬರೋದು ಎಲ್ಲಿ ಅಂತ ಕೇಳ್ತಾನೆ, ಕಾರವಾರ ಬಂದರಲ್ಲಿ ಕಂಡು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಈ ಬಂದರಿನ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಸುಂದರವಾದ ಬಂದರು ಅಂತ ಕರಿತೀವಿ, ಸರ್ವ ಋತು ಬಂದರು ಅಂತ ಕರಿತೀವಿ. ಯಾಕಂದ್ರೆ ಸುಂದರವಾಗಿದೆ, ಜೊತೆಗೆ ಎಲ್ಲ ಋತುಮಾನಗಳಲ್ಲೂ ಸಹ ಈ ಬಂದರನ್ನ ಬಳಸೋದ್ರಿಂದ ಇದನ್ನ ಸರ್ವ ಋತು ಬಂದರು ಮತ್ತೆ ಸುಂದರವಾದಂತ ಬಂದರು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ಈ ಬಂದರಿನ ವಿಶೇಷತೆ ಏನು ಅಂತ ಬಂದಾಗ ಈ ಬಂದರಿನ ಮೂಲಕ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್, ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರು ಮತ್ತು ಗ್ರಾನೈಟ್ಗಳು ಪ್ರಪಂಚದ ವಿವಿಧ ದೇಶಗಳಿಗೆ ನಿರಂತರವಾಗಿ ರಫ್ತಾಗ್ತಾ ಇದಾವೆ. ಅದಕ್ಕೋಸ್ಕರ ವಿಶೇಷವಾಗಿ ಇದನ್ನ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಮತ್ತು ಗ್ರಾನೈಟ್ ಗಳನ್ನ ರಫ್ತು ಮಾಡುವ ಬಂದರು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ವಿಶೇಷವಾಗಿ ನೋಡಿ ಇದೊಂದು ಮತ್ತೊಂದು ವಿಶೇಷವಾದಂತ ಬಂದರು ಬೇಲೆಕೆರೆ ಬಂದರು. ಬೇಲೆಕೆರೆ ಬಂದರು ಅಂತ ಬಂದಾಗ ವಿಶೇಷವಾಗಿ ಬೇಲೆಕೆರೆ ಬಂದರು ಎಲ್ಲಿದೆಯಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನಾರ್ತ್ ಕೆನರಾದಲ್ಲಿರುವಂತ ಬೇಲೆಕೆರೆ ಬಂದರಿನ ವಿಶೇಷತೆ ಯಾವಾಗ್ಲೂ ಎಕ್ಸಾಂಪಲ್ ಕ್ವಶನ್ ಕೇಳೋದು, ಭಾರತದಲ್ಲಿ ಸಾಗರಮಾಲಾ ಯೋಜನೆ ಜಾರಿಗೆ ಬಂದಿದ್ದು 2015ರಲ್ಲಿ. ಸೊ ಹಾಗಾದ್ರೆ ಕರ್ನಾಟಕದ ಯಾವ ಬಂದರನ್ನ ಸಾಗರಮಾಲಾ ಯೋಜನೆಗೆ ಒಳಪಡಿಸಲಾಗಿದೆ ಅಂತ ಕೇಳ್ತಾನೆ. ಸಾಗರಮಾಲಾ ಯೋಜನೆ ಅನ್ನೋದನ್ನ ಮುಂದೆ ನಾನು ಹೇಳ್ತೀನಿ. ಸಾಗರಮಾಲಾ ಯೋಜನೆಗೆ ಒಳಪಡಿಸಲಾಗಿದೆ ಅಂತ ಕೇಳಿದ್ರೆ ಸೊ ವಿಶೇಷವಾಗಿ ಕರ್ನಾಟಕದ ಬೇಲೆಕೆರೆ ಬಂದರು ಏನಿದೆ, ಬೇಲೆಕೆರೆ ಬಂದರನ್ನ ಸಾಗರಮಾಲಾ ಯೋಜನೆಗೆ ಸೇರಿಸಲಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿದೆ. ಇದು ವಿಶೇಷವಾಗಿ ಕಾಳಿ ನದಿಯ ಉಪನದಿಯಾದಂತ ಕಾನೇರಿ ನದಿಯ ದಡದ ಮೇಲೆ ಕಂಡು ಬರುತ್ತೆ. ಅಥವಾ ನಮ್ಮ ಎಕ್ಸಾಮ್ ಅಲ್ಲಿ ನೇರವಾಗಿ ಕಾಳಿ ನದಿಯ ದಡದ ಮೇಲೆ ಕಂಡು ಬರುವಂತ ಬಂದರು ಬೇಲೆಕೆರೆ ಅಂತೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಈ ಬಂದರಿನ ಮೂಲಕ ಅತಿ ಹೆಚ್ಚು ಏನನ್ನ ರಫ್ತು ಮಾಡಲಾಗುತ್ತೆ ಅಂತ ಕೇಳಿದ್ರೆ ಈ ಬಂದರಿನ ಮೂಲಕ ಅತಿ ಹೆಚ್ಚು ಮ್ಯಾಂಗನೀಸ್ ಅದಿರನ್ನ ರಫ್ತು ಮಾಡಲಾಗ್ತಾ ಇದೆ. ಮ್ಯಾಂಗನೀಸ್ ಅದಿರಿನ ರಫ್ತಿಗೆ ಈ ಒಂದು ಬಂದರು ಫೇಮಸ್ ಆಗಿದೆ. ನೆಕ್ಸ್ಟ್ ಇದು ಕೂಡ ಯಾವಾಗಲೂ ಕೇಳ್ತಾ ಇರ್ತಾನೆ ಸ್ನೇಹಿತರೆ, ಮಲ್ಪೆ ಬಂದರು. ಸೊ ಹಾಗಾದ್ರೆ ಮಲ್ಪೆ ಬಂದರು ಅಂತ ಬಂದಾಗ ಸಹಜವಾಗಿ ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಮಲ್ಪೆ ಬಂದರು ಉಡುಪಿ ಜಿಲ್ಲೆಯಲ್ಲಿದೆ. ಇದು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅಂತ ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಇದು ಉಡುಪಿ ಜಿಲ್ಲೆಯಲ್ಲಿ ಹರಿಯುವಂತ ಉದ್ಯಾವಾರ ನದಿಯ ದಡದ ಮೇಲೆ ಕಂಡು ಬರುವಂತ ಅತಿ ವಿಶೇಷವಾದಂತ ಬಂದರು ಮಲ್ಪೆ ಬಂದರು. ಇದು ಮೀನುಗಾರಿಕೆಗೆ ಹೆಚ್ಚು ಪ್ರಸಿದ್ಧಿ, ಜೊತೆಗೆ ಇಲ್ಲಿ ಅತಿ ಹೆಚ್ಚು ಸಿಲಿಕಾ ಮರಳನ್ನ ರಫ್ತು ಮಾಡಲಾಗ್ತಾ ಇದೆ. ಅಂಡ್ ವಿಶೇಷವಾಗಿ ಇಲ್ಲಿ ಸಾಗರ ಚಟುವಟಿಕೆ ನಿರ್ವಹಣೆ, ಶುದ್ಧವಾದ ಮರಳು ಮತ್ತು ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿರುವಂತ ಬಂದರು ಮಲ್ಪೆ ಬಂದರು. ಸೊ ಕರ್ನಾಟಕದ ಮಟ್ಟಿಗೆ ಒಂದು ಬ್ಯೂಟಿಫುಲ್ ಆದಂತ ಬಂದರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಮಲ್ಪೆ ಬಂದರಿನ ಸಮೀಪದಲ್ಲೇ ವಿಶೇಷವಾಗಿ ಒಂದು ದ್ವೀಪ ಕಂಡು ಬರುತ್ತೆ. ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ತೋನ್ಸೆಪರ್, ಅಥವಾ ಅದನ್ನ ನಾವು ಸೆಂಟ್ ಮೇರಿಸ್ ದ್ವೀಪ ಅಂತ ಕರಿತೀವಿ. ಬಹಳ ಎಕ್ಸಾಂಪಲ್ ಕ್ವಶನ್ ಆಗಿದೆ. ತೋನ್ಸೆಪರ್ ಅಥವಾ ಸೆಂಟ್ ಮೇರಿಸ್ ಅಂತ ಕರಿತೀವಿ. ಇಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಕಂಡು ಬರೋದ್ರಿಂದ ಇದನ್ನ ಕೊಕೊನಟ್ ಐಲ್ಯಾಂಡ್ ಅಂತ ಸಹ ನಾವು ಇದನ್ನ ಕರಿತಾ ಹೋಗ್ತೀವಿ, ಅಥವಾ ಅದನ್ನ ಕನ್ನಡದಲ್ಲಿ ತೆಂಗಿನಕಾಯಿ ದ್ವೀಪ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ವಿಶೇಷವಾಗಿ ಇಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ಬಂದರುಗಳ ಮೇಲೆ ಆಲ್ಮೋಸ್ಟ್ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಕೇಳ್ತಾನೆ. ಇನ್ನ ಪಡುಬಿದ್ರೆ ನೋಡಿ, ಈ ಪಡುಬಿದ್ರೆನೂ ಅಷ್ಟೇ ಉಡುಪಿ ಜಿಲ್ಲೆಯಲ್ಲಿರುವಂತಹ ಒಂದು ವಿಶೇಷವಾದಂತ ಬಂದರು ಪಡುಬಿದ್ರೆ. ಇದ್ರ ಮೇಲೆ ಏನಾದ್ರೂ ಕ್ವಶನ್ ಕೇಳಿದರೆ ಇಲ್ಲಿ ಬ್ಲೂ ಫ್ಲಾಗ್ ಒಂದು ಪ್ರಾಜೆಕ್ಟ್ ಅಥವಾ ನೀಲಿ ಧ್ವಜ ಅಂದ್ರೆ ಭಾರತದಲ್ಲಿ ಸ್ವಚ್ಛಂದವಾದಂತ ಬೀಚ್ ಗಳಿಗೆ ನೀಡುವಂತ ಒಂದು ಟ್ಯಾಗ್ ಲೈನ್ ಅನ್ನ ಈ ಪಡುಬಿದ್ರೆ ಬಂದರಿಗೆ 2020ರಲ್ಲಿ ನೀಡಲಾಗಿದೆ. ಅದಕ್ಕೋಸ್ಕರ ಇದನ್ನ ಬ್ಲೂ ಫ್ಲಾಗ್ ಮಾನ್ಯತೆಯನ್ನ ಪಡೆದಿರುವಂತ ಕರ್ನಾಟಕದ ಮೊದಲ ಬಂದರು ಯಾವುದು ಅಂತ ಕೇಳಿದಾಗ ನೀವು ಪಡುಬಿದ್ರೆನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಮುಲ್ಕಿ ನದಿಯ ದಡದ ಮೇಲೆ ಕಂಡು ಬರುತ್ತೆ, ಉಡುಪಿ ಜಿಲ್ಲೆನಲ್ಲಿದೆ. ಸೊ ಬ್ಲೂ ಫ್ಲಾಗ್ ಮಾನ್ಯತೆಯನ್ನ ಪಡೆದಿರುವಂತ ಬಂದರು ಯಾವುದು ಅಂತ ಕೇಳಿದಾಗ ನಾವ್ ಇದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಬಂದರು ಯಾವುದು ಅಂತ ನೋಡೋದಾದ್ರೆ ವಿಶೇಷವಾಗಿ ಅಂಗಾರಕಟ್ಟೆ ಬಂದರು ಅಂತ ಬರುತ್ತೆ. ಹರಿಗರಘಟ್ಟ ಬಂದರು ಅಥವಾ ಇದನ್ನ ಅಂಗಾರಗಟ್ಟೆ ಬಂದರು ಅಂತ ಕರಿತೀವಿ. ವಿಶೇಷವಾಗಿ ಈ ಬಂದರು ಸಹ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾಗ ಉಡುಪಿ ಜಿಲ್ಲೆನಲ್ಲಿದೆ. ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಸೀತಾ ಮತ್ತು ಸ್ವರ್ಣ ನದಿಯ ದಡದ ಮೇಲೆ ಕಂಡು ಬರುವಂತ ಬಂದರು ಸೀತಾ ಮತ್ತು ಸ್ವರ್ಣ ನದಿಯ ದಡದ ಮೇಲೆ ಕಂಡು ಬರುತ್ತೆ. ಅಂಡ್ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಬಂದರು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್
ಇನ್ನ ಕುಂದಾಪುರ ಬಂದರು ಅಂತ ಬಂದಾಗ ಇದು ವಿಶೇಷವಾಗಿ ಇದನ್ನ ಗಂಗೊಳ್ಳಿ ಬಂದರು ಅಂತ ಕೂಡ ಕರಿತೀವಿ. ಈ ಕುಂದಾಪುರ ಬಂದರು ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಬಂದರು. ಇದು ಗಂಗೊಳ್ಳಿ ನದಿಯ ದಡದ ಮೇಲೆ ಕಂಡು ಬರುವಂತ ಬಂದರು. ಇಲ್ಲೂ ಸಹ NH-66 ಮತ್ತು ಭಾರತದ ಕೊಂಕಣ ರೈಲ್ವೆ ಹಾದು ಹೋಗಿದೆ. ಯಾಕಂದ್ರೆ ಭಾರತದಲ್ಲಿ ಕೊಂಕಣ ರೈಲ್ವೆಯು ಹಾದು ಹೋಗಿರುವಂತಹ 3 ರಾಜ್ಯಗಳು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಕೋಸ್ಟಲ್ ಟ್ರೈನ್ ಲೈನ್ ಇದು. ಹಾಗಾಗಿ ಈ ಒಂದು ಕೊಂಕಣ ರೈಲ್ವೆಯು ಕೂಡ ಈ ಮೂಲಕ ಹಾದು ಹೋಗಿದೆ. ಈ ಬಂದರು ಏನಕ್ಕೆ ಫೇಮಸ್ ಅಂತ ಕೇಳಿದಾಗ ಇದೊಂದು ಮೀನುಗಾರಿಕೆಗೆ ಅತಿ ಪ್ರಮುಖವಾದಂತ ಬಂದರು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇನ್ ವಿಶೇಷವಾಗಿ ಮತ್ತೊಂದು ಇದೆ ಬಂದರು ತಂದ್ರಿ ಅಥವಾ ತದಡಿ ಬಂದರು. ಇದು ಕೂಡ ಹಲವು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಸೊ ನೀವು ಕರೆಕ್ಟ್ ಆಗಿ ಇದನ್ನ ಫಾಲೋ ಮಾಡಿದ್ದೆ ಆದ್ರೆ ನಿಮ್ಗೆ ಕರಾವಳಿನಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಗಳು ಮಿಸ್ ಆಗಲ್ಲ. ಯಾಕಂದ್ರೆ ಇವತ್ತಿನ ಕ್ವಶನ್ಸ್ ತುಂಬಾ ಸೆನ್ಸಿಟಿವ್ ಆಗಿ ಬರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅಂತಾನೆ ಕ್ವಶನ್ ಆಗುತ್ತೆ. ನನ್ನ ಬುಕ್ಸ್ ಅನ್ನು ಒಂದ್ಸಲಿ ರಿವಿಷನ್ ಮಾಡಿ ನಿಮ್ಗೆ ಎಂಟೈರ್ ಬಂದರುಗಳ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ಸ್, ಹೆಚ್ಚು ಮಾಹಿತಿ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ತಂದ್ರಿ ಅಥವಾ ತದಡಿ ಅಂತ ಬಂದಾಗ ಇದು ವಿಶೇಷವಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಸೊ ಹಾಗಾದ್ರೆ ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಸರ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಇದು ಅಘನಾಶಿನಿ ನದಿಯ ದಡದ ಮೇಲೆ ಕಂಡು ಬರುತ್ತೆ. ವಿಶೇಷವಾಗಿ ಈ ಬಂದರಿನ ಮೂಲಕ ಸಿಲಿಕಾ ಮರಳನ್ನ ರಫ್ತು ಮಾಡಲಾಗುತ್ತಿದೆ. ಈ ಬಂದರಿನ ಮೂಲಕ ಇದನ್ನ ರಫ್ತು ಮಾಡಲಾಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸಾಕಾಗತ್ತೆ. ಮತ್ತೊಂದು ಲಾಸ್ಟ್ 2018ರ FDA ಕ್ವಶನ್ ಭಟ್ಕಳ ಬಂದರು ಅಂತ ಬಂದಾಗ ಇದು ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಅತಿ ಪ್ರಮುಖವಾದಂತ ಬಂದರು ಭಟ್ಕಳ. ಈ ಭಟ್ಕಳ ಬಂದರು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಶರಾಬಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಸೊ ವಿಶೇಷವಾಗಿ ಈ ಬಂದರನ್ನ ಹೆಚ್ಚು ಡೆವಲಪ್ ಮಾಡ್ತಾರೆ ಯಾರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಬಂದರನ್ನ ಅರಬರೊಂದಿಗೆ ವ್ಯಾಪಾರ ಮಾಡುವಂತ ಉದ್ದೇಶದಿಂದ ಹೆಚ್ಚು ಡೆವಲಪ್ ಮಾಡ್ತಾರೆ ಮತ್ತು ಹೆಚ್ಚಾಗಿ ಈ ಬಂದರನ್ನ ಅವರೇ ಬೆಳೆಸ್ತಾ ಇದ್ದಿದ್ದು. ಇನ್ನ ಮತ್ತೊಂದು ವಿಶೇಷವಾದಂತ ಬಂದರು ಯಾವುದು ಅಂತ ಬಂದಾಗ ಹೊನ್ನವಾರ ಬಂದರು ಬರುತ್ತೆ. ಸೊ ಈ ಹೊನ್ನವಾರ ಬಂದರು ಎಲ್ಲಿದೆ ಅಂತ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತ ಬಂದರು. ಇದು ಶರಾವತಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಇನ್ನ ಮತ್ತೊಂದು ಬಂದರು ಇದೆ ನೋಡಿ, ಪವಿನ ಕುರ್ವೆ ಬಂದರು ಅಂತ ಬಂದಿದೆ. ಇದು ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಹೊನ್ನವಾರದ ಸಮೀಪದಲ್ಲಿ ಕಂಡು ಬರುವಂತ ಬಂದರು. ಇದು ಶರಾವತಿ ನದಿಯ ದಡದ ಮೇಲೆ ಕಂಡು ಬರುವಂತ ಬಂದರು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಪವಿನ ಕುರ್ವೆ ಬಂದರು ನೆನ್ಪಿಟ್ಕೊಳ್ಳಿ. ಮತ್ತೊಂದು ಬಂದರಿದೆ ಮಾನ್ಕಿ ಬಂದರು ಅಂತ. ಇದು ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಬಂದರು. ವಿಶೇಷವಾಗಿ ನೋಡಿ ಹೊನ್ನವಾರ ಮತ್ತು ಭಟ್ಕಳದ ನಡುವೆ ಕಂಡು ಬರುವಂತ ಬಂದರು. ಇದನ್ನ ರೇಣುಕಾ ಸಕ್ಕರೆ ಉತ್ಪಾದನಾ ಕಾರ್ಖಾನೆಗೆ ಗುತ್ತಿಗೆ ನೀಡಲಾಗಿದೆ. ಸೊ ಅಂದ್ರೆ ರೇಣುಕಾ ಮತ್ತು ಸಕ್ಕರೆ ಉತ್ಪಾದನಾ ಕಾರ್ಖಾನೆ ಇದಕ್ಕೆ ಗುತ್ತಿಗೆ ನೀಡಲಾಗಿದೆ ಬಂದರನ್ನ. ಸೊ ಹಾಗಾಗಿ ಇದು ಮಾನ್ಕಿ ಬಂದರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಎಲ್ಲಿ ಬರುತ್ತೆ ಅಂತ ಕೇಳ್ತೇನೆ. ಸೊ ಹೊನ್ನವಾರ ಮತ್ತು ಭಟ್ಕಳದ ನಡುವೆ ಇದು ವಿಶೇಷವಾಗಿ ಕಂಡು ಬರುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ನಿಮಗೆ ಕರಾವಳಿ ಮತ್ತು ಕರ್ನಾಟಕದ ಬಂದರುಗಳಿಗೆ ಸಂಬಂಧಪಟ್ಟಂತ ವಿಶೇಷವಾದಂತ ಮಾಹಿತಿ. ಮುಂದಿನ ತರಗತಿಯಲ್ಲಿ ಕರ್ನಾಟಕದ ವಿಶೇಷವಾದಂತ ಟಾಪಿಕ್ ಮತ್ತೊಂದು ಯಾಕಪ್ಪ ಅಂದ್ರೆ ಇದೆಷ್ಟು ಇಂಪಾರ್ಟೆಂಟ್ ಅದು ಅಷ್ಟೇ ಇಂಪಾರ್ಟೆಂಟ್. ವಿಶೇಷವಾಗಿ ಮತ್ತೊಂದು ಟಾಪಿಕ್ ಮುಂದೆ ಬರ್ತಾ ಇದ್ದೀನಿ. ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಮಲೆನಾಡು ಅಥವಾ ಕರ್ನಾಟಕದ ಸಹ್ಯಾದ್ರಿಯ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನ ತರಗತಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.